ಚಳ್ಳಕೆರೆ ತಾಲೂಕು ಕಾಪರಹಳ್ಳಿ ಗ್ರಾಮದಲ್ಲಿ ಮೋಡ ಕವಿದ ವಾತಾವರಣದಿಂದ ಮಳೆಯ ಮುನ್ಸೂಚನೆ ಕಂಡುಬಂದ ಸಂದರ್ಭ ಪಿಡಿ ದ್ಯಾಮಣ್ಣ ಎಂಬುವವರು ತಮ್ಮ ಮನೆ ಎದುರು ಇರುವ ನುಗ್ಗೆ ಮರವನ್ನ ಕಡಿಯಲು ಮುಂದಾದರು. ಈ ವೇಳೆ ಮರದ ಕೊಂಬೆಗಳು ವಿದ್ಯುತ್ ಮೇನ್ ವೈರ್ಗೆ ಕಟ್ಟಾಗಿ ಬಿದ್ದರಿಂದ ತಂತಿಗಳು ಕೆಳಗೆ ಬೀಳುವ ಅಪಾಯದ ಪರಿಸ್ಥಿತಿ ಉಂಟಾಯಿತು. ಈ ವೇಳೆ ಮನೆಯ ಮುಂಭಾಗದಲ್ಲಿದ್ದ ಇಬ್ಬರು ಹೆಣ್ಣು ಮಕ್ಕಳು ಮೇನ್ ವೈರ್ ಅವರ ಮೇಲೆ ಬೀಳುವ ದೃಶ್ಯ ಕಂಡು ತಕ್ಷಣ ಪವಾಡ ರೀತಿ ದೂರ ಓಡಿ ಹೋಗಿದ್ದು ಮಾತ್ರವಲ್ಲದೆ ತಂತಿಗಳು ಬಿದ್ದ ಸ್ಥಳದ ಸಮೀಪದಲ್ಲಿದ್ದ ಮನೆಯ ಮಹಿಳೆಯರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಸಂಭವಿಸುತ್ತಲೇ ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸಾಣಿಕೆರೆ ಬೆಸ್ಕಾಂ ಸಿಬ್ಬಂದಿ ಹನುಮಂತರಾಯ್ ಆಗಮಿಸಿ ಮೇನ್ ವೈರ್ ದುರಸ್ತಿಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ದುರಸ್ತಿ ಮಾಡಿ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದ್ದಾರೆ.